ಇನ್ನು ಜೆಡಿಎಸ್ ಶಾಸಕರನ್ನ ಕರೆತರ್ತೀನಿ ಎಂಬ ಸಿಪಿ ಯೋಗೇಶ್ವರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಮೊದಲು ತಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಬಗ್ಗೆ ಗಮನ ಹರಿಸಿಕೊಳ್ಳಿ, ನಮ್ಮ ಪಕ್ಷದ ಶಾಸಕರನ್ನ ನಂತರ ಬೇಕಾದರೆ ಕರ್ಕೊಂಡು ಹೋಗಲಿ, ಆದರೆ ಮೊದಲು ತಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರೇನಿದ್ದಾರೆ ಅವರ ಬಗ್ಗೆ ಅವರು ಗಮನ ಹರಿಸಲಿ, ಅದಾದ ಮೇಲೆ ಬೇಕಿದ್ರೆ ಜೆಡಿಎಸ್ ಶಾಸಕರನ್ನ ಖರೀದಿ ಮಾಡುವ ಬಗ್ಗೆ ಮಾತನಾಡಲಿ. ಕಾಂಗ್ರೆಸ್ನಲ್ಲಿ 35 ಜನ ಶಾಸಕರು ಅಸಮಾಧಾನಿತರಿದ್ದಾರೆ ಅಂತ ಸಿಪಿ ಯೋಗೇಶ್ವರ್ ಅವರೇ ಹೇಳಿದ್ದಾರೆ. ಅವರು ಯಾರ್ಯಾರು ಅಂತ ಯೋಗೇಶ್ವರ್ಗೆ ಚೆನ್ನಾಗಿ ಗೊತ್ತು. ಮೊದಲು ಅವರ ಹೆಸರುಗಳನ್ನು ಸಿಎಂ ಡಿಸಿಎಂ ಬಳಿ ಕೊಡಲಿ, ಆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಿ, ಆಮೇಲೆ ಜೆಡಿಎಸ್ ಶಾಸಕರ ಬಗ್ಗೆ ಮಾತನಾಡಲಿ ಅಂತ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ಚನ್ನಪಟ್ಟಣ ಚುನಾವಣೆಯಲ್ಲಿ ನಿಖಿಲ್ ಸೋತ ನಂತರ ಜೆಡಿಎಸ್ ಪಕ್ಷದಲ್ಲಿ ನಾಯಕರ ಅಸಮಾಧಾನಗಳು ಹೊರಬರ್ತಾ ಇರತಕ್ಕಂಥದ್ದು, ಆರೋಪ ಪ್ರತ್ಯಾರೋಪಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಚನ್ನಪಟ್ಟಣದಲ್ಲಿ ಗೆದ್ದಿರತಕ್ಕಂಥ ಸಿಪಿ ಯೋಗೇಶ್ವರ್ ಅವರು ಕೂಡ ಜೆಡಿಎಸ್ನ ಶಾಸಕರನ್ನ ಕರೆತರುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪಗಳಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಈ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಸಾರಾ ಮಹೇಶ್ ಅವರು ಇದ್ದಾರೆ. ಸರ್, ಮೊದಲಿಗೆ ಸಿಪಿ ಯೋಗೇಶ್ವರ್ ಅವರು ಈಗಾಗಲೇ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಉಪಚುನಾವಣೆಯಲ್ಲಿ. ಆದರೆ ಈ ಜೆಡಿಎಸ್ ಪಕ್ಷದ ಶಾಸಕರ ಕರೆತರುವಂತಹ ಒಂದು ಪ್ರಯತ್ನ ನನ್ನ ಕೈಲಿ ಆಗುತ್ತೆ, ಈ ರೀತಿಯಾದಂಥ ಒಂದು ಮಾತುಗಳು ಹೊರಬರ್ತಾ ಇದ್ದಾವೆ. ಜೆಡಿಎಸ್ ವೀಕ್ ಆಯ್ತಾ ಅಂತ. ಅವರು ಹಿಂದೆ ಕುಮಾರಣ್ಣರವರ ಸರ್ಕಾರನ ತೆಗೆದಂಥವರಲ್ಲಿ ಪ್ರಮುಖರು ಅವರು ಒಬ್ಬರು. ಆ ಅನುಭವದಲ್ಲಿ ಹೇಳಿದ್ದಾರೆ. ಅದೇ ನಮ್ಗೆ ವಿಶ್ವಾಸ ಇದೆ. ನಮ್ಮ ಕಾರ್ಯಕರ್ತರು ನಮ್ಮಲ್ಲಿ ನಿಷ್ಠೆ ಇದೆ, ಪ್ರಾಮಾಣಿಕತೆ ಇದೆ. ಅದು ಯಾವುದೇ ರೀತಿ ಅವ್ರು ಮಾಡಿರ್ತಕ್ಕಂಥ ಆರೋಪ ಸುಳ್ಳಿದೆ. ಆದರೆ ನನಗೂ ಸ್ನೇಹಿತರೆ, ನಾವಿಬ್ಬರು ಮಾತಾಡುವಾಗ ಅನೇಕ ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಈ 35-40 ಜನ ಕಾಂಗ್ರೆಸ್ಸಲ್ಲೂ ಬೇಸರ ಆಗಿದ್ದಾರೆ ಅಂತ ಹೇಳಿದ್ದೀರಿ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆ ಇದ್ದೀರಾ, ಅವ್ರಿಗೆ ಅವ್ರ ಹೆಸರುಗಳು ಹೇಳಿ ಯಾವ್ಯಾವ ಕಾರಣಕ್ಕೆ ಬೇಸರ ಆಗಿದ್ದಾರೆ ಫಸ್ಟ್ ಅವ್ರನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಸರಿ. ಅಂದರೆ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈಲಿ ಗೆಲ್ಲಿಸ್ಕೊಳ್ಳಿಕ್ಕೆ ಆಗಲಿಲ್ಲ, 3 ಚುನಾವಣೆಗಳಲ್ಲಿ ನಿಲ್ಲಿಸಿದ್ರು ಅಂತ ಹೇಳಿ ಈ ಥರದ ಮಾತು. ಸರ್, ಈಗ ಮಂಡ್ಯ ಪುಟ್ಟರಾಜಣ್ಣನ ಗೆದ್ದರು, MP ಆದರು. ಅದಕ್ಕಿಂತ 50,000 ಜಾಸ್ತಿ ತೊಗೊಂಡ್ರು ನಿಖಿಲ್ ಅವರು, 5.5 ಲಕ್ಷ ತೊಗೊಂಡ್ರು. ಅದು ಈ ರಾಜ್ಯದಲ್ಲಿ ಅನುಕಂಪದ ವಿರುದ್ಧ ಬಹಳ ಕಷ್ಟ. ಎರಡನೇದು, ಇಲ್ಲಿ ಆ ಲುಲು ಕೂಪನ್ನು ರಾಮನಗರದ್ದು, ಇಲ್ಲಿ ನಾವು ತಯಾರಿ ಇರಲಿಲ್ಲ. ಮತ್ತು ಚುನಾವಣೆ ಸೋಲು ಗೆಲುವು ಇದ್ದೇ ಇರ್ತದೆ. ಮತದಾನ ಮಾಡುವಂಥದ್ದು ಜನರ ಕೈಲಿ ಇರ್ತದೆ. ಆಮೇಲೆ 40 ಕಡೆ ಈಗೇನು ದೇಶದಲ್ಲಿ ಚುನಾವಣೆ ನಡೆದಿದೆ, ಒಂದು 4 ಕಡೆ ಬಿಟ್ಟರೆ ಇನ್ನೆಲ್ಲ ಆಡಳಿತಾರೂಢ ಪಕ್ಷಕ್ಕೆ ಹಾಕಿದ್ದಾರೆ. ಏನೇನೋ ಆಸೆ ಆಮಿಷಗಳಿಗೆ ಹಾಕ್ತಾರೆ. ಕೊನೆಗೆ ಜನರ ಆಶೀರ್ವಾದ, ಜನ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಅಂದರೆ ಒಳ್ಳೆ ಕೆಲಸ. ಈಗ ಮುಖ್ಯವಾಗಿ ಸರ್, ಮೈಸೂರಲ್ಲಿ ಈಗ ಜಿ ಟಿ ದೇವೇಗೌಡರು ತಮ್ಮ ಮೇಲೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ನಾನು ವಿರೋಧ ಪಕ್ಷದ ನಾಯಕ ಆಗ್ತಿದ್ದೆ, ಅದನ್ನು ತಪ್ಪಿಸಿದ್ದೇ ಸಾರಾ ಮಹೇಶ್ ಅವರು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನೀಗ ಶಾಸಕನೂ ಅಲ್ಲ. ನನ್ನನ್ನು ಅಷ್ಟೊಂದು ಶಕ್ತಿವಂತ ಅಂದ್ಕೊಂಡವ್ರೆ. ಇವತ್ತು ಅವ್ರು ಹುಟ್ಟುಹಬ್ಬ, ಅವ್ರನ್ನ ಅಭಿನಂದಿಸ್ತೀನಿ. ಅವರೇ ನಮ್ಮ ಲೀಡ್ರು ಅಂತ ಒಪ್ಕೊಂಡ್ಮೇಲೆ ಈಗ ಕೋರ್ ಕಮಿಟಿ ಅಧ್ಯಕ್ಷರು ಅವರೇ. ಕೋರ್ ಕಮಿಟಿ ಅಧ್ಯಕ್ಷದ ಮೇಲೆ ರಾಜ್ಯ ಸುತ್ತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರಕ್ಕೂ ಕೂಡ ನನ್ನನ್ನು ಕರೀಲಿಲ್ಲ. ಜೊತೆಗೆ ನಾನೊಂದಷ್ಟು ಸಲಹೆಗಳ ಆ ಚುನಾವಣೆಗಿಂತ ಮುಂಚೆನೇ ಅವರೇ ಮಾತಾಡಿದ್ದಾರೆ, ಕರೆದಿದ್ದಾರೆ. ಅವ್ರು ಅವ್ರ ಪಿ ಅವ್ರಿಗೆ ಹೇಳಿಲ್ವೇನೋ, ಅದನ್ನು ಅವ್ರನ್ನೇ ಕೇಳಿ. ಬಿ ಫಾರಂ ಚುನಾವಣೆಗಳಲ್ಲಿ ಬಿ ಫಾರಂ ಕೊಡಬೇಕು ಅಂದ್ರು ಸಾರಾ ಮಹೇಶ್ ಅವರೇ ಕೊಡೋದು. ಪಕ್ಷದಲ್ಲಿ ಅಧ್ಯಕ್ಷ ಆಗಿದ್ರು ನಂದು ಯಾವುದೇ ಅಸ್ತಿ. ಮೈಸೂರಲ್ಲೇ ಹೇಳಿದ್ದೀನಿ. ನಾನು ಮೈಸೂರಲ್ಲೇ ಏನು ಹೇಳಿದ್ದೀನಿ, ಈ ಸಾರಿ ಮೆಂಬರ್ಶಿಪ್ ಅಭಿಯಾನ ಆಗಬೇಕು. ನಿಖಿಲ್ ಅವರು ಇದ್ದರು, ನನ್ನ ಹಿಂದೆ ಕುಮಾರಣ್ಣವ್ರ ಹಿಂದೆ ನಿಖಿಲ್ ಅವ್ರ ಹಿಂದೆ ಸುತ್ತಿದ್ರೆ ಪಕ್ಷ ಸಂಘಟನೆ ಆಗಲ್ಲ. ಮೆಂಬರ್ಶಿಪ್ ಅಭಿಯಾನ ಆಗಬೇಕು. ನಾನೇ ಜವಾಬ್ದಾರಿ ತೊಗೋತೀನಿ ಮೈಸೂರು ಜಿಲ್ಲೆದು. ನೀವು ಆ್ಯಕ್ಟಿವ್ ಮೆಂಬರ್ ಆಗಬೇಕು. ನೀವು ಆ್ಯಕ್ಟಿವ್ ಮೆಂಬರ್ ಆಗದೆ ಇದ್ದರೆ ಕಾರ್ಪೊರೇಷನ್ನು, ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ ಖಂಡಿತವಾಗಿ ಕುಮಾರಣ್ಣವ್ರಿಗೆ ಹೇಳಿ ಬಿ ಫಾರಮ್ ನೀವು ತಪ್ಪಿಸ್ತೀವಿ ಅಂತ ಹೇಳಿದ್ದೀವಿ. ತಪ್ಪೇನಿದೆ? ಅಂದರೆ ಅವರನ್ನೋದು ಈಗ ಹರೀಶ್ ಗೌಡ ಚಾಲ್ತಿಯಲ್ಲಿದ್ದಾನೆ. ಹಾಗಾಗಿ ಹರೀಶ್ ಗೌಡ ಬೇಕು, ಜಿ ಡಿ ದೇವೇಗೌಡ ಬೇಡ ಜೆಡಿಎಸ್ನಲ್ಲಿ. ನಮಗೆ ನಮ್ಮ ನಾಯಕರು ಅಂತ ಅಂದ್ಕೊಂಡಿದ್ದೀವಿ.
ನಾವು ಅವ್ರ ಮಾರ್ಗದರ್ಶನದಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಅವ್ರು ಹಂಗೆ ಅನ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಕೂತ್ ಈಗ ಏನಾದ್ರು ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ? ಧಾರಾಳವಾಗಿ. ಇದಿಷ್ಟು ಸಾರಾ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಟಿವಿ 5 ಮೈಸೂರು.